ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಮೊರೈನ್ಗಳು ಈ ಕೆಳಗಿನ ಯಾವ ಪ್ರಕಾರದ ನಿಕ್ಷೇಪಗಳಾಗಿವೆ? ಆಪ್ಷನ್ ಎ ಉಬ್ಬರವಿಳಿತ ನಿಕ್ಷೇಪಗಳು, ಆಪ್ಷನ್ ಬಿ ಹಿಮನದಿಯ ನಿಕ್ಷೇಪಗಳು, ಆಪ್ಷನ್ ಸಿ ಗಾಳಿ ನಿಕ್ಷೇಪಗಳು, ಆಪ್ಷನ್ ಡಿ ಅವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮನದಿಯ ನಿಕ್ಷೇಪಗಳು. ಮೊರೈನ್ ಎಂಬುದು ಕಚ್ಚಾ ಹಿಮನದಿಯ ಶಿಲಾಖಂಡರಾಶಿಗಳಿಗೆ ಹೆಸರು. ಅವು ಹಿಮನದಿಯ ಮಂಜುಗೆಡ್ಡೆಯಿಂದ ಸಡಿಲಗೊಂಡು ಒಯ್ಯಲ್ಪಡುವ ಬಂಡೆಗಳಾಗಿವೆ. ನಂತರ ಮಂಜುಗೆಡ್ಡೆ ಕರಗುವ ಸ್ಥಳದಲ್ಲಿ ಸಂಗ್ರಹವಾಗುತ್ತವೆ. ಆದ್ದರಿಂದ ಮೊರೈನ್ ಒಂದು ರೀತಿಯ ಹಿಮನದಿಯ ನಿಕ್ಷೇಪಗಳಾಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ವಾತಾವರಣವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಡಿ 5. ವಾತಾವರಣದ 5 ಪದರಗಳು ಟ್ರೋಪೋಸ್ಫಿಯರ್, ವಾಯುಮಂಡಲ, ಮೆಸೋಸ್ಫಿಯರ್, ಅಯನೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದ ಮಾದರಿಯಲ್ಲಿ ಭಾರತದ ಸಂವಿಧಾನವು ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಸ್ಥಾಪಿಸಿತು? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್. ಭಾರತೀಯ ಸಂಸದೀಯ ವ್ಯವಸ್ಥೆಯು ಇಂಗ್ಲೆಂಡ್ನ ಸಂಸದೀಯ ವ್ಯವಸ್ಥೆಯನ್ನು ಆಧರಿಸಿದೆ. ಮುಂದಿನ ಪ್ರಶ್ನೆ, ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ 2 ಸೂರ್ಯ ಪರಿಶೋಧನೆಯ ಹೆಲಿಯೋಸ್ P6 ಕಾರ್ಯಾಚರಣೆಯನ್ನು ಅನುಮೋದಿಸಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಬಾಹ್ಯಾಕಾಶ ಸಂಸ್ಥೆಯು ಇತ್ತೀಚೆಗೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಕುರಿತು 2 ಸೂರ್ಯನ ಪರಿಶೋಧನಾ ಹೀಲಿಯೋ ಫಿಸಿಕ್ಸ್ ಕಾರ್ಯಾಚರಣೆಗಳಿಗೆ ಅನುಮೋದನೆ ನೀಡಿದೆ ಎಂದು ಘೋಷಿಸಿದೆ. ಈ ಕಾರ್ಯಾಚರಣೆಗಳ ಅಡಿಯಲ್ಲಿ ಸಂಶೋಧಕರು ಸೂರ್ಯನನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಅವುಗಳನ್ನು ಸೌರವ್ಯೂಹದಲ್ಲಿ ನಡೆಯುವ ಘಟನೆಗಳಿಗೆ ಸಂಬಂಧಿಸುತ್ತಾರೆ. ಈ ಕಾರ್ಯಾಚರಣೆಗಳಲ್ಲಿ ನಾಸಾ ನೇತೃತ್ವದ EZIE ಮಿಷನ್ ಮತ್ತು ಜಪಾನ್ ನೇತೃತ್ವದ EUVST ಸೇರಿವೆ. ಮುಂದಿನ ಪ್ರಶ್ನೆ, ನುವಾಖಾಯ್ ಹಬ್ಬವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ಇದು ಪಶ್ಚಿಮ ಒಡಿಶಾದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು, ಜ್ಯೋತಿಷಿಗಳು ನಿಗದಿಪಡಿಸಿದ ಶುಭ ದಿನದಂದು ಭಾದ್ರಪದ ತಿಂಗಳಿನ ಶುಭಾರ್ಧದಲ್ಲಿ ನಡೆಯುತ್ತದೆ. ಈ ಹಬ್ಬವು ವರ್ಷದ ಹೊಸ ಅಕ್ಕಿಯನ್ನು ತಿನ್ನುವ ಉದ್ದೇಶವನ್ನು ಹೊಂದಿದ್ದರೂ ಇದನ್ನು ಸಾಮಾನ್ಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಹೊಸ ಅಕ್ಕಿಯನ್ನು ಹಾಲು ಮತ್ತು ಸಕ್ಕರೆಯೊಂದಿಗೆ ಬೇಯಿಸಿ ನಂತರ ಲಕ್ಷ್ಮೀ ದೇವಿಗೆ ಭೋಗ್ ಆಗಿ ಅರ್ಪಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ಸದನದಲ್ಲಿ ಅಂಗೀಕರಿಸಲ್ಪಟ್ಟು ಇನ್ನೊಂದು ಸದನದಲ್ಲಿ ಬಾಕಿ ಇರುವ ಮಸೂದೆಯನ್ನು ಪರಿಗಣಿಸಲು ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನವನ್ನು ಎಷ್ಟು ಸಮಯದವರೆಗೆ ಕರೆಯಬಹುದು? ಆಪ್ಷನ್ ಎ 3 ತಿಂಗಳು, ಆಪ್ಷನ್ ಬಿ 6 ತಿಂಗಳು, ಆಪ್ಷನ್ ಸಿ 9 ತಿಂಗಳು, ಆಪ್ಷನ್ ಡಿ 12 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಸಂಸತ್ತಿನ ಯಾವುದೇ ಸದನವು ಸಾಮಾನ್ಯ ಮಸೂದೆಯನ್ನು ತಿರಸ್ಕರಿಸಿದ್ದರೆ ಮತ್ತು 6 ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದಿದ್ದರೆ ರಾಷ್ಟ್ರಪತಿಗಳು ಮಸೂದೆಯನ್ನು ಅಂಗೀಕರಿಸುವ ಉದ್ದೇಶಕ್ಕಾಗಿ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಜಂಟಿ ಅಧಿವೇಶನದ ಸರಳ ಬಹುಮತದಿಂದ ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ರೋವಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತ್ರಿಪುರ, ಆಪ್ಷನ್ ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಪುರ. ರೋವಾ ವನ್ಯಜೀವಿ ಅಭಯಾರಣ್ಯ ತ್ರಿಪುರದಲ್ಲಿದೆ.
ಮತ್ತು ಕೇವಲ 0.86 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಈ ಅಭಯಾರಣ್ಯವು ವಿವಿಧ ಅಪರೂಪದ ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ಇದು ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ತಜ್ಞರಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ. ಅಂಕಿಅಂಶಗಳ ಪ್ರಕಾರ ಸಣ್ಣ ಅಭಯಾರಣ್ಯವು 150 ಜಾತಿಯ ಪಕ್ಷಿಗಳು, ಕಾಡುಮೃಗಗಳು ಮತ್ತು ಸಸ್ತನಿಗಳಿಗೆ ಸುರಕ್ಷಿತ ವಾಸಸ್ಥಾನವಾಗಿದೆ. ಮುಂದಿನ ಪ್ರಶ್ನೆ, ಲಾವಾಚಾರ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಲಾವಾಚಾರ ರಾಷ್ಟ್ರೀಯ ಉದ್ಯಾನವನ ಬಾಂಗ್ಲಾದೇಶದ ಮೌಲ್ವಿ ಬಜಾರ್ ಜಿಲ್ಲೆಯ ಕಮಲ್ಗಂಜ್ ಉಪಜಿಲ್ಲೆಯಲ್ಲಿದೆ ಮತ್ತು 12.5 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಬಾಂಗ್ಲಾದೇಶದಲ್ಲಿ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಪ್ರಕೃತಿ ಮೀಸಲು ಪ್ರದೇಶವಾಗಿದೆ. 460 ಜಾತಿಗಳಿವೆ. ಇವುಗಳಲ್ಲಿ 167 ಜಾತಿಗಳು ಸಸ್ಯಗಳು, 4 ಉಭಯಚರ ಪ್ರಭೇದಗಳು, 6 ಸರೀಸೃಪ ಪ್ರಭೇದಗಳು, 246 ಪಕ್ಷಿ ಪ್ರಭೇದಗಳು, 20 ಸಸ್ತನಿ ಪ್ರಭೇದಗಳು ಮತ್ತು 17 ಕೀಟ ಪ್ರಭೇದಗಳು. ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪಶ್ಚಿಮ ಹುಲಾಕ್ ಗಿಬ್ಬಿನ್ಗಳ ಕೊನೆಯ ಕಾರ್ಯಸಾಧ್ಯ ಜನಸಂಖ್ಯೆಯು ಇಲ್ಲಿ ಬದುಕುಳಿದಿರುವುದರಿಂದ ಈ ಉದ್ಯಾನವನವನ್ನು ನಿರ್ಣಾಯಕ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.